ರೌಂಡ್ ಹೊಡಿಯೋದು ಡೈಲಿ ಮಾಡೋದು. बोलो भारत माता की बोलो भारत माता की वंदे 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 पटल पापा ನೀವು ಇಲ್ಲ ಸೈಡ್ ಬರಲಿಲ್ಲ ಪಾಪ ಮುದ್ದಣ್ಣ ಆಯ್ಲೆ ಕವರ್ ಕೊಟ್ಬಿಟ್ಟು ಬಂದ್ರೆ ಅಟ್ಟು ಬರಬಾರ್ದು ನಿಂತಿರೋ ಜಾಗದಿಂದ ಹಾಕ್ರೆ ಮುದ್ದಣ್ಣ ತಗೊಳ್ರಿ ಕೈ ಹಿಡ್ಕೊಳ್ಳಿ. ಹೇಳ್ರಿ ಜನಗಣ ಮಾಡ ಹೇಳಿ ಸೈಲೆಂಟ್ ಆಗಿ ನಿಂತ್ಕೊಳ್ಳಿ ಅಲ್ಲ ಟೆನ್ಷನ್ ಹೇಳಪ್ಪ. ದ್ರಾವಿಡ ಉಚ್ಚಲ ವಂಗ ಇಂದ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಸಿತರಂಗ भव शुभाशि समाधि गाहे भव जय गाथा जनगण मन करदायक जय हे भारत भाग्य विधाता जय हे जय हे जय हे जय 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 हे बोलो भारत माता की बोलो भारत माता की महात्मा गांधी जी के सुभाष चंद्र बोस के हिरिಯ ನಾಗರಿಕರಿಗೆ ನಂದು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದು ಈ ದಿನಕ್ಕೆ 80 ವರ್ಷಗಳಾಗ್ತಾ ಇದೆ. 80 ವರ್ಷಗಳಿಂದ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ. ನಾನಾ ಜನಗಳು ಓಡಾಟ ಮಾಡಿ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಲಾಲಾ ಲಜಪತ್ ರಾಯ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ತುಂಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಲ್ಲ ಓಡಾಡಿ ನಮಗೆ ಇವತ್ತು ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾವು ನಮ್ಮ ಇಲ್ಲಿನ ಹಿರಿಯ ನಾಗರಿಕರ ವೇದಿಕೆ ಅಂತ ಮಾಡ್ಕೊಂಡಿದ್ದೀವಿ. ನಮ್ಮ ಕೋಲಾರ ನಗರದಲ್ಲಿ ನಮ್ಮ ವಿವೇಕಾನಂದ ಸರ್ಕಲ್ಲು ಅಂದರೆ ನಾವು ಇಲ್ಲಿ ಡೂಮ್ಲೈಟ್ ಸರ್ಕಲ್ ಅಂತ ಇತ್ತು, ಇವಾಗ ವಿವೇಕಾನಂದ ಸರ್ಕಲ್ ಅಂತ ನಾವು ಇಟ್ಕೊಂಡು ಹಿರಿಯ ನಾಗರಿಕರ ವೇದಿಕೆ ಅಂತೇಳಿ ಇಟ್ಕೊಂಡು ಹೋದ ವರ್ಷವೂ ನಾವು ಇಬ್ಬರಿಗೆ ಸನ್ಮಾನ ಮಾಡಿದ್ವಿ ಇಲ್ಲಿ ಹಿರಿಯ ನಾಗರಿಕರಿಗೆ. ಈ ಸಲನೂ 5 ಜನಕ್ಕೆ ಸನ್ಮಾನ ಮಾಡ್ತಾ ಇದ್ದೀವಿ. ಅವರ ಹೆಸರುಗಳು 6 ಜನ ಒಬ್ಬರು ಗೈರಾಜರಾಗಿದ್ದಾರೆ. ಇವತ್ತು ಅವರ ಹೆಸರುಗಳು SN ಕೃಷ್ಣಮೂರ್ತಿ, ಬಳೆ ಮುನಿವೆಂಕಟಪ್ಪ, ವೆಂಕಟೇಶ್ ಕೆ ನಾಯಕ್, ಮುನಿನಾರಾಯಣಪ್ಪ, ವೆಂಕಟೇಶ್ ಶೆಟ್ಟಿ, ವೆಂಕಟರಮಣ ಶೆಟ್ಟಿ. ಆಯಿತು. ಈ ರೀತಿ ನಾವು ಇಲ್ಲಿ ಒಂದು ನಮ್ಮ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಮುದ್ದಣ್ಣ ಅವರ ನೇತೃತ್ವದಲ್ಲಿ ಇಲ್ಲಿ ಮತ್ತು ಸಿಂಗು ಅವ್ರ ಹಿರಿಯರು ಮೊನ್ನೆ ನಾವು ಅವರಿಗೆ ಸನ್ಮಾನ ಮಾಡಿದ್ವಿ. ಇವ್ರಿಗೆ ವೆಂಕಟೇಶ್ ಇವರೆಲ್ಲನೂ ನಮ್ಮ ಸೇರಿಕೊಂಡು ಗೋವಿಂದಪ್ಪ ಎಲ್ಲ ಸೇರಿಕೊಂಡು ನಮ್ಮ ಹಿರಿಯರು ಎಲ್ಲ ಸೇರಿಕೊಂಡು ಇಲ್ಲಿ ಏನು ಪ್ರತಿ ಶುಕ್ರವಾರ ಬೇರೆ ಪೂಜೆ ಮಾಡ್ತೀವಿ ನಾವು. ಪ್ರತಿ ಶುಕ್ರವಾರ ಹಿರಿಯ ನಾಗರ ವೇದಿಕೆಯಿಂದ ಇವರು ನಾವೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಬ್ಬರೇ ಅಂತಲ್ಲ, ಇದು ಯಾವುದೇ ಜಾತಿ ಧರ್ಮ ಭೇದ ಏನೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಳ್ಳೋದ್ರಿಂದ ಇದೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಇಷ್ಟು ಮಾತು ಹೇಳಿದ್ದಕ್ಕೆ. ಭಾರತ್ ಮಾತಾ ಕಿ.